ಜೈ ಭಾರತ್ ವಂದೇ ಮಾತರಂ. ಎಲ್ಲರೂ ಹೊಸ ವರ್ಷದಲ್ಲಿ ಸಂಭ್ರಮಾಚರಣೆ ಮಾಡುತ್ತಿರುವಾಗ 2025 ಬರಮಾಡಿಕೊಳ್ಳುತ್ತಿರುವಾಗ ಅಮೆರಿಕದಲ್ಲಿ ಮೊದಲ ದಿನವೇ ಭಯೋತ್ಪಾದಕರ ದಾಳಿ ನಡೆದಿದೆ. ಇದನ್ನು ಅವರು ಭಯೋತ್ಪಾದಕ ದಾಳಿ ಅಂತ ಕರೆದಿದ್ದಾರೆ. ಹಾಗಾದರೆ ಅಲ್ಲಿ ಏನು ನಡೆದಿದೆ? ಇತ್ತೀಚೆಗೆ ಭಯೋತ್ಪಾದಕರು ಹೊಸ ಮಾರ್ಗವನ್ನು ಕಂಡುಹಿಡಿದಿದ್ದಾರೆ. ಅದೇನೆಂದರೆ ಈ ಜನನಿಬಿಡ ಪ್ರದೇಶದಲ್ಲಿ ಟ್ರಕ್ಗಳನ್ನು ನುಗ್ಗಿಸುವುದು, ಸಿಕ್ಕವರ ಮೇಲೆ ಡಿಕ್ಕಿ ಹೊಡೆಸಿ ಅವರನ್ನು ಸಾಯಿಸುವುದು. ಇಂತಹ ಘಟನೆ ಜರ್ಮನಿಯಲ್ಲಿ ಕೂಡ ನಡೆದಿತ್ತು. ಈ ಜನನಿಬಿಡ ಪ್ರದೇಶದಲ್ಲಿ ಕಾರನ್ನು ಚಲಾಯಿಸಿ ಸಿಕ್ಕವರ ಮೇಲೆ ಡಿಕ್ಕಿ ನಡೆಸಿ ಅಲ್ಲಿ ಕೂಡ ಹತ್ಯೆ ನಡೆಸಲಾಗಿತ್ತು. ಆದರೆ ಈಗ ಅಮೆರಿಕದಲ್ಲಿ ನಡೆದಿದೆ. ಅದು ಕೂಡ ಅಮೆರಿಕದಲ್ಲಿ ನಡೆದಿದೆ. ಅಮೆರಿಕದ ಆರ್ಲಿಯನ್ಸ್ ಬರ್ಬನ್ ಸ್ಟ್ರೀಟ್ನಲ್ಲಿ ಈ ಘಟನೆ ನಡೆದಿದೆ. ಎಲ್ಲರೂ ತಮ್ಮ ಪಾಡಿಗೆ ಒಂದು ಎಂಜಾಯ್ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಬಂದಂತಹ ಈ ಟ್ರಕ್ ಅವರ ಮೇಲೆ ದಾಳಿ ನಡೆದಿದೆ. ಈ ಘಟನೆಯನ್ನು ಅಮೆರಿಕ ಖಂಡಿಸಿದೆ ಕೂಡ. ತನಿಖೆಯನ್ನು ಕೈಗೆತ್ತಿಕೊಂಡಿರುವ ಈ FBI ಇದೊಂದು ಭಯೋತ್ಪಾದಕ ದಾಳಿ ಅಂತ ಕರೆದಿದ್ದಾರೆ. ಈ ಘಟನೆಯನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಖಂಡಿಸಿದ್ದಾರೆ. ಈ ಘಟನೆಯಿಂದಾಗಿ 10 ಜನ ಸತ್ತಿದ್ದಾರೆ. ಇದರಲ್ಲಿ ಒಂದು ಅನುಮಾನ ಮೂಡುತ್ತಿದೆ. ಅದೇನೆಂದರೆ ಈ ಟ್ರಕ್ ಅನ್ನು ಭಯೋತ್ಪಾದಕರು ಸ್ಫೋಟಿಸುವುದರಲ್ಲಿದ್ದರು. ಆದರೆ ಟ್ರಕ್ ಸ್ಫೋಟಗೊಳ್ಳಲಿಲ್ಲ. ಇದನ್ನು ಸ್ಫೋಟಿಸುವ ಪ್ರಯತ್ನ ಪಟ್ಟಾಗ ಆ ಟ್ರಕ್ ಪಲ್ಟಿಯಾಗಿ ಅದರ ಜೊತೆ ಈ ಭಯೋತ್ಪಾದಕನು ಕೂಡ ಸತ್ತಿದ್ದಾನೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಭಯೋತ್ಪಾದಕರು ಯಾವ ರಾಷ್ಟ್ರವನ್ನು ಕೂಡ ಬಿಟ್ಟಿಲ್ಲ. ಅಮೆರಿಕದಲ್ಲಿ ನಡೆದಂತಹ ಈ ಅವಳಿ ಕಟ್ಟಡಗಳ ಮೇಲಿನ ದಾಳಿ ಇನ್ನೂ ಕೂಡ ಅದರ ನೆನಪು ಹಾಗೇ ಇದೆ. ಇನ್ನು ಅಮೆರಿಕ ಇದರ ಬಗ್ಗೆ ತನಿಖೆ ನಡೆಸುತ್ತಿದೆ. ಅದೇನೆಂದರೆ ಈ ವ್ಯಕ್ತಿ ಯಾರು, ಇಲ್ಲಿಗೆ ಯಾಕೆ ಬಂದ, ಇವನ ಉದ್ದೇಶವೇನು ಹಾಗೂ ಮುಂದಿನ ಇವನ ಟಾರ್ಗೆಟ್ ಏನಾಗಿದ್ದವು. ಒಂದು ವೇಳೆ ಇವನು ಬದುಕಿರ್ತಿದ್ರೆ ಇನ್ನಷ್ಟು ಮಾಹಿತಿಗಳು ಹೊರಬರುತ್ತಿದ್ದವು. ಈ ಘಟನೆಯಿಂದಾಗಿ ಅಮೆರಿಕ ಅಲರ್ಟ್ ಆಗಿದ್ದಾರೆ. ಇದೊಂದು ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಒಂದು ಪಾಠವೇ ಆಗಿದೆ. ಇದೊಂದು ಸವಾಲಾಗಿ ಪರಿಣಮಿಸಿದೆ. ಯಾಕೆಂದರೆ ಇದಕ್ಕೆ ಹೇಗೆ ಕೌಂಟರ್ ಕೊಡಬೇಕಂತ ಗೊತ್ತಾಗ್ತಿಲ್ಲ. ಇನ್ನು ಅಮೆರಿಕಗೂ ಕೂಡ ಆತಂಕ ಶುರುವಾಗಿದೆ. ಅಂದರೆ ಇವನ ಜೊತೆ ಯಾರೆಲ್ಲ ಕೈ ಜೋಡಿಸಿದ್ದಾರೆ, ಇವನು ಒಬ್ಬನೇ ಉಗ್ರನ ಅಥವಾ ಇನ್ನಷ್ಟು ಉಗ್ರರು ಅಮೆರಿಕದಲ್ಲಿ ಇದ್ದಾರಾ ಅಂತ. ಹೀಗೆ ಹಲವಾರು ವಿಚಾರಗಳ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ.